ಸೆಕೆಂಡ್ PUC ಕಾಮರ್ಸ್ ಬಳಿಕ ಮುಂದೇನು ಸಾಕಷ್ಟು ಕೋರ್ಸ್ಗಳಿದ್ದಾವೆ. ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಇದು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಆಸ್ ವೆಲ್ ಆಸ್ ಪೇರೆಂಟ್ಸ್ಗೂ ಕೂಡ ಇದು ಬಿಗ್ ಪ್ರಶ್ನೆನೇ ಇದು. ಸೊ ಯಾವ ಕೋರ್ಸ್ ತೊಗೊಂಡ್ರೆ ನಮ್ಮ ಮಗನ ಅಥವಾ ಮಗಳ ಕರಿಯರ್ ಚೆನ್ನಾಗಿರುತ್ತೆ, ಯಾವ ಕೋರ್ಸನ್ನು ಆಯ್ಕೆ ಮಾಡಿದರೆ ನಮ್ಮ ಕರಿಯರ್ ಚೆನ್ನಾಗಿರುತ್ತೆ, ಬೇಗ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಯಾವಿದ್ದಾವೆ, ಅಥವಾ ನಾನು ಮಾಸ್ಟರ್ ಡಿಗ್ರಿ ರೀತಿ ಏನಾದರೂ ಮಾಡಬೇಕು ಅನ್ನೋದಾದರೆ ಯಾವ ಕೋರ್ಸನ್ನು ಯಾವ ವಿಷಯವನ್ನು ತೆಗೆದುಕೊಂಡ್ರೆ ಒಳ್ಳೆಯದು, ಬ್ಯಾಂಕಿಂಗ್ ಸೆಕ್ಟರ್ ಹೋಗೋದು ಒಳ್ಳೆಯದು, ಅಥವಾ CA ರೀತಿಯಾಗಿ ಚಾರ್ಟೆಡ್ ಅಕೌಂಟೆಂಟ್ ಆಗೋದು ಒಳ್ಳೆಯದು, CS ರೀತಿಯಾದಂಥ ಕೋರ್ಸ್ಗಳಿಗೆ ಹೋಗೋದು ಒಳ್ಳೆಯದು, ಅಥವಾ ಬೇರೆ ವಿನೂತನವಾದಂಥ ಫೌಂಡೇಶನ್ ಕೋರ್ಸ್ಗಳು ಕೂಡ ಇರ್ತವೆ, ಬೇರೆ ರೀತಿಯಾದಂಥ ಕೋರ್ಸ್ಗಳು. ಅಂದರೆ ಆ ಕೋರ್ಸ್ಗಳನ್ನು ಮಾಡಿದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು, ಆ ಕೋರ್ಸ್ಗಳನ್ನ ಏನಾದರೂ ಮಾಡ್ಬೋದಾ? ಹಾಗಂತೇಳಿ CA CS ಏನಾದರೂ ನಿಮ್ಮ ಕಡಿಮೆ ಕೋರ್ಸ್ಗಳ ಅವು ಏನಾದರೂ ಮಾಡಿದ್ರೆ ನೀವು ಕೇವಲ ನೀವು ಮಾತ್ರ ರನ್ ಮಾಡೋದಲ್ಲ, ನೀವು ಕಂಪನಿಯನ್ನೇ ರನ್ ಮಾಡ್ಬೋದಾಗಿದೆ. ನಿಮ್ಮ ಕಂಪನಿಯ ಅಂಡರಲ್ಲಿ ಭಾಳಷ್ಟು ಜನ ಉದ್ಯೋಗವನ್ನು ಕೂಡ ಕೊಡ್ಬೋದು. ಆ ರೀತಿಯಾದಂಥ ಅವಕಾಶಗಳಿದ್ದಾವೆ. ಸೊ ಸೆಕೆಂಡ್ PUC ಕಾಮರ್ಸ್ ನಂತರ ಯಾವ ಕೋರ್ಸ್ ಸಾಂಪ್ರದಾಯಿಕವಾಗಿ ಪದವಿ ಒಂದು ಮೊದಲ ಆಪ್ಷನ್ ಇದೆ, BCom ಬ್ಯಾಚುಲರ್ ಆಫ್ ಕಾಮರ್ಸ್. ಸೊ ಇದರಲ್ಲಿ ನೀವು ಅಕೌಂಟ್ಸ್ ಇಂದ ಹಿಡಿದು ಪ್ರತಿಯೊಂದರ ಮಾಹಿತಿ ನಿಮಗೆ ಆಫ್ಕೋರ್ಸ್ ಕಾಮರ್ಸ್ ಕುರಿತಾದಂಥ ಏನು ವಿಷಯಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಬರುತ್ತೆ. ಇದು ಈವನ್ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಬರುತ್ತೆ. ಅದರ ಜೊತೆಗೆ ಅರ್ಥಶಾಸ್ತ್ರನೂ ಕೂಡ ನೀವು ಓದಬೇಕಾಗತ್ತೆ. BCom ಓದುವಂಥವರ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಕಳೆದ ವರ್ಷಕ್ಕೆ ಅಂದರೆ ವರ್ಷದಿಂದ ವರ್ಷಕ್ಕೆ ಚೆಕ್ ಮಾಡ್ತಾ ಹೋದರೆ ಇದರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಡಿಗ್ರಿ ಯಾರು ಓದಬೇಕು? BCom ಓದಾದ್ಮೇಲೆ ಮತ್ತೆ ನಾನು MCom ಓದಬೇಕಾಗತ್ತೆ. MCom ಓದ್ಮೇಲೆ ಸ್ಲೆಟ್ ಅಥವಾ ಎಕ್ಸಾಮನ್ನು ಬರೀಬೇಕು, ನೀಟ್ ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ ಓಕೆ ಆದಮೇಲೆ ನಾವು ಲೆಕ್ಚರ್ಶಿಪ್ಗೆ ಅವಕಾಶ ಸಿಗುತ್ತೆ. ಸೊ ಇವೆಲ್ಲವೂ ಕೂಡ ಮಾಡೋದು ಹೈಯರ್ ಸ್ಟಡೀಸ್ ನಮ್ಗೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಅದಾದಮೇಲೆ PhD ಮಾಡಬೇಕು, ಇವೆಲ್ಲವೂ ಕೂಡ ಮಾಡಲಿಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ರೀತಿ ಕೋರ್ಸ್ಗಳನ್ನು ಮಾಡ್ತೀನಿ ಅಂತೇಳಿ ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳೇನಿದ್ರಿ ಅವರಿಗೆ ಭಾಳಷ್ಟು ಆಪ್ಷನ್ಸ್ ಇದ್ದಾವೆ. ಒಂದು BBA ಮಾಡ್ಬೋದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದು ಕೂಡ 3 ವರ್ಷದ ಕೋರ್ಸೇ, ಇದು ಡಿಗ್ರಿ ವ್ಯಾಪ್ತಿಯಲ್ಲೇ ಬರುತ್ತೆ. ನೀವು BCom ಓದೋ ಬದಲಾಗಿ BBAಯನ್ನು ಓದ್ತೀರ. ಕಳೆದ 5-6 ವರ್ಷಗಳಿಂದ ಕೂಡ, ಕಳೆದ 10 ವರ್ಷದಿಂದ BBAಯನ್ನು ಕೂಡ ಒಂದು ಪದವಿಯಾಗಿ ಓದ್ತಿರೋರ ಪ್ರಮಾಣ ಕೂಡ 20-30% ಇದೆ. ಸೊ ಅದಾದ ಮೇಲೆ ಅವರು MCom ಕೂಡ ಮಾಡ್ತಾರೆ, ಅಥವಾ ನಿಮಗೆ ಏನೋ ಮಾಸ್ಟರ್ ಡಿಗ್ರಿಗಳನ್ನು ಕೂಡ ಓದ್ಬೋದಾಗಿದೆ. ಸೊ ಇದು ಒಂದು ಕೂಡ ಆಪ್ಷನ್ ಇದೆ. ಕೇವಲ BBA ಮಾತ್ರ ಅಂತಲ್ಲ, BBA ಜೊತೆಗೆ ನೀವು BCAನು ಕೂಡ ಮಾಡ್ಬೋದು. ಕಂಪ್ಯೂಟರ್ ಕುರಿತಾಗಿ ಹೆಚ್ಚು ಇಂಟ್ರೆಸ್ಟಿಂಗ್ ಏನಾದರೂ ಹೊಂದಿದರೆ ಸೆಕೆಂಡ್ PUC ಕಾಮರ್ಸ್ ನಂತರನೂ ಕೂಡ BCA ಮಾಡಲಿಕ್ಕೆ ಅವಕಾಶ ಇದೆ. ಆ ಅವಕಾಶ ಇರೋದು ಸೆಕೆಂಡ್ PUC ನಂತರ. ಅದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಲ್ಲ, ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಇದೆ. ಇದರ ಜೊತೆಗೆ ಇವಿಷ್ಟು ಅಲ್ಲದೆ ಸಾಂಪ್ರದಾಯಿಕವಾಗಿ ನೀವು BA ಕೂಡ ಮಾಡ್ಬೋದು. ಸೆಕೆಂಡ್ PUC ಆರ್ಟ್ಸ್ ನಂತರ ಪದವಿ ಮಾಡಬೇಕು ಅನ್ನೋದಾದರೆ BA ಮಾಡ್ತಾರೆ. ಸೊ BA ಮಾಡೋಕ್ಕೆ ಬರೀ ಆರ್ಟ್ಸ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಕಾಮರ್ಸ್ ಸ್ಟೂಡೆಂಟ್ಸು ಕೂಡ ಅವಕಾಶ ಇದೆ, ಸೈನ್ಸ್ ಸ್ಟೂಡೆಂಟ್ಸ್ಗೂ ಕೂಡ ಅವಕಾಶ ಇದೆ. ಆದರೆ ಇದೇ PUC ಆರ್ಟ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ನೀವು BCom ಮಾಡಲಿಕ್ಕೆ ಆಗೋದಿಲ್ಲ. ಇದೇ PUC ಆರ್ಟ್ಸ್ ಮಾಡಿದಂಥ ವಿದ್ಯಾರ್ಥಿಗಳು BSc ಮಾಡಲಿಕ್ಕೆ ಬರೋದಿಲ್ಲ. ಆದರೆ PUC ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿ BAಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ನಿಮಗೆ ಕಾಮರ್ಸ್ ಓದಿದಂಥ ವಿದ್ಯಾರ್ಥಿ ನಿಮಗೆ BA ಓದಲಿಕ್ಕೆ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ಕಾಮರ್ಸ್ ಓದಿದಂಥ ವಿದ್ಯಾರ್ಥಿ ಒಂದು BCom ಮಾಡ್ಬೋದು, BBA ಮಾಡ್ಬೋದು, BCA ಮಾಡ್ಬೋದು, ಅಥವಾ BA ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಇದು ನಿಮಗೆ ಒಂದು ಪದವಿ ಅಥವಾ ಮಾಸ್ಟರ್ ಡಿಗ್ರಿ ತೆಗೆದುಕೊಳ್ಳಲಿಕ್ಕೆ ಇರುವಂಥದ್ದು. ಇದರ ಜೊತೆಗೆ CA ಭಾಳಷ್ಟು ಜನ ಸೆಕೆಂಡ್ PUC ನಂತರ CA ಮಾಡಲಿಕ್ಕೆ ನಾನು ಮುಂದಾಗಬೇಕು, ಯಾಕಂದರೆ ಅದು 4-5 ಸೆಕ್ಟರ್ ರೀತಿ ಇರುತ್ತೆ, ನಿಮಗೆ ಎಂಟ್ರಿಗಳು ರೀತಿಯಾಗಿರೋದು. ಸೊ CA ಮಾಡೋದು ಸೆಕೆಂಡ್ PUC ನಂತರ ಮಾಡೋದು ಒಳ್ಳೆಯದಾ, BCom ಮಾಡಿದ ನಂತರ ಒಳ್ಳೆಯದಾ ಅಂಥೇಳಿ. ಬಟ್ ಇದು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲರೂ ಕೂಡ CAನ ಕ್ಲಿಯರ್ ಮಾಡಲಿಕ್ಕಾಗೋದಿಲ್ಲ. ಭಾಳಷ್ಟು ಜನ ವಿದ್ಯಾರ್ಥಿಗಳು, ಟಾಪರ್ಸ್ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅದನ್ನು ಕ್ಲಿಯರ್ ಮಾಡಲಿಕ್ಕಾಗಿಲ್ಲ. ಸೊ ಯಾರು ಸೊ ಇದಕ್ಕೆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ತುಂಬ ರೇರ್ ನಿಮಗೆ. ಯಾಕಂದರೆ ಆ ಪ್ರತಿ ಹಂತಗಳನ್ನು 4 ಹಂತಗಳನ್ನು ಕೂಡ ನೀವು ಕ್ಲಿಯರ್ ಮಾಡೋದಿದ್ದಿಲ್ಲ. 5 ವರ್ಷದ ನಿಜವಾಗ್ಲೂ ಕೂಡ ಹೇಗೆ ನೀವು UPSCಗೆ ನೀವು ಡೆಡಿಕೇಶನ್ನ ಕೊಡಬೇಕಾಗತ್ತೆ ನೀವು ಕ್ಲಿಯರ್ ಮಾಡಲಿಕ್ಕೆ, ಅದೇ ರೀತಿಯಾಗಿ CA ಕೂಡ ಅಷ್ಟೇ ಡೆಡಿಕೇಶನನ್ನು ಕೊಡಬೇಕಾಗತ್ತೆ ಸೆಕೆಂಡ್ PUC ನಂತರ. BCom ಮಾಡಿದ ಮೇಲೂ ಕೂಡ ನಿಮಗೆ ಅವಕಾಶ ಇದೆ. ಬಟ್ 1 ವರ್ಷದ ಒಂದು ಹಂತ ಏನಿದೆ ಅದು ನಿಮಗೆ ಕಡಿಮೆ ಆಗುತ್ತೆ, ಬೇಸಿಕ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ನಿಮಗೆ 4 ಹಂತಗಳ ಆಪ್ಷನ್ ಇರುತ್ತೆ. ಅಂದರೆ ನೀವು 4 ವರ್ಷದಲ್ಲಿ ನೀವು ಓದಲಿಕ್ಕೆ ಅವಕಾಶ ಇದೆ. ಒಂದರ ನಂತರ ಒಂದು ನೀವು ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಅದಕ್ಕೆ ಎಂಟರ್ ಮಾಡುವಂಥ ಅವಕಾಶಗಳಿದೆ. ಹೇಗೆ ಅಂತಂದರೆ
ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಕಲಿಯೋದೇನೆಂದರೆ ಸಿ ಎ ಆಗಲು ಕಠಿಣ ಪರಿಶ್ರಮ ಅಗತ್ಯ ಇದೆ. ಅದರ ಜೊತೆಗೆ ವರ್ಷಕ್ಕೆ ಕೆಲವೇ ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗ್ತದೆ. ತುಂಬ ರೇರ್. ನಾನು ಈಗಾಗಲೇ ಹೇಳಿದಂತೆ 5 ವರ್ಷದ ಕೋರ್ಸು. ಈ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಸೇರಬೇಕಾದ್ರೆ ಇದಕ್ಕೆ ಮೊದಲು ಕಾಮನ್ ಪ್ರೊಫಿಷಿಯನ್ಸ್ ಟೆಸ್ಟ್ ಅಂತೇಳಿ CPT ಅಂತೇಳಿ ಇದನ್ನು ಬರೀಬೇಕು. ಆ ಕ್ಲಿಯರ್ ಆದಮೇಲೆ ಮುಂದುವರಿಯೋದು. ಈ ಪರೀಕ್ಷೆನ ಯಾರು ನಡೆಸ್ತಾರೆ ಅಂತ ಅನ್ನೋದಾದರೆ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ನಿಮಗೆ ICAI ಇದೆ, ಅದು ನಡೆಸ್ತಾ ಇರೋದು. ಸೊ CA ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ ಬಳಿಕ ನೀವು ICAI ಸದಸ್ಯರಾಗ್ತೀರಿ. CPT ಬಳಿಕ CA ಇಂಟರ್ ಪರೀಕ್ಷೆಯನ್ನು ಭಾಗವಹಿಸಬೇಕು. ಬಳಿಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ರೀತಿಯಾದಂಥ ಕೋರ್ಸ್ ಏನಿದೆ ಅದನ್ನು ನೀವು ಬರೀಬೇಕಾಗತ್ತೆ. ಅದಾದಮೇಲೆ CA ಅಂತಿಮ ಹಂತದ ಪರೀಕ್ಷೆ ಏನಿರುತ್ತೆ ಇದನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಇದು ಪ್ರೋಸೆಸ್, ಅದನ್ನೇ ಹೇಳಿದ್ದು ನಾನು, 4 ಹಂತದ ಪ್ರೋಸೆಸ್ ಇರುತ್ತೆ. 5 ವರ್ಷದ ಕೋರ್ಸ್. ಸೆಕೆಂಡ್ PUC ನಂತರ ಆಗೋದಾದರೆ 5 ವರ್ಷ, BCom ನಂತರ ಮಾಡೋದಾದರೆ 4 ವರ್ಷ. ನಿಮಗೆ ಹಂತನೂ ಕೂಡ ಒಂದು ಹಂತ, ಪ್ರೈಮರಿ ಬೇಸಿಕ್ಸ್ ಏನಿರುತ್ತಲ್ಲ 1 ವರ್ಷ, ಅದು ಕಡಿಮೆ ಆಗುತ್ತೆ. ಸೊ ಇದು CS ಗೂ ಕೂಡ ಲಾಗು ಆಗುತ್ತೆ. ಹೇಗೆ ಅನ್ನೋದನ್ನು ಹೇಳ್ತೀನಿ. ಮೊದಲು CA ಕುರಿತಾದಂಥ ಮಾಹಿತಿ. ನಿಮಗೆ ಉದ್ಯಮಗಳಲ್ಲದೆ ಸ್ವಂತವಾಗಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ವಿದೇಶಗಳಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಎಸ್ಪೆಷಲಿ ದುಬೈ ಸೇರಿದಂತೆ UAE ಕಂಟ್ರಿಗಳೇನಿದ್ದಾವೆ ಮತ್ತು ಬೇರೆ ದೇಶಗಳಲ್ಲೂ ಕೂಡ ಭಾಳ ಪ್ರತಿಯೊಬ್ಬ ಕಂಪನಿಗೂ ಕೂಡ ದೊಡ್ಡ ರೆಪ್ಯುಟೇಟೆಡ್ ಕಂಪನಿಗಳು ಕೂಡ CA ಬೇಕಾಗ್ತದೆ. ಸಣ್ಣ ಪುಟ್ಟ ಕಂಪನಿಗಳು ಏನಿದ್ರೆ ನೀವು ಅವರಿಗೆ ಚಾರ್ಟೆಡ್ ಅಕೌಂಟೆಂಟ್ ನೀವು ಸಜೆಷನ್ ರೀತಿಯಾಗಿ ಕೂಡ ನೀವು ಮುಂದುವರಿಬೋದು. ಅಥವಾ ನೀವು ಓನ್ ಕಂಪನಿಯನ್ನು ಕೂಡ ರನ್ ಮಾಡಿಕೊಂಡು ಈ ರೀತಿಯಾದಂಥ ಕಂಪನಿಗಳೆಲ್ಲವನ್ನೂ ಕೂಡ ನೀವು ಅಕೌಂಟ್ಸ್ ಏನಿದೆ ಅವುಗಳೆಲ್ಲವನ್ನೂ ಕೂಡ ನೀವು ಮ್ಯಾನೇಜ್ ಮಾಡ್ಬೋದಾಗಿದೆ. ನಿಮ್ಮ ಸೈನಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಭಾಳ ಬೆಲೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ CA ಕ್ಲಿಯರ್ ಮಾಡಿದಂಥ ಅಭ್ಯರ್ಥಿಗಳೆಂದರೆ ಅವರನ್ನು ನೋಡೋದು UPSC ಟಾಪರ್ಗಿಂತಲೂ ಕೂಡ ಹೆಚ್ಚು, ಆಲ್ಮೋಸ್ಟ್ ಸೇಮ್ ಈಕ್ವಲ್ ರೀತಿಯಾಗಿ ನೋಡ್ತಾರೆ. ಕಾಮರ್ಸ್ ಕ್ಷೇತ್ರದಲ್ಲಿ CA ಅತ್ಯುನ್ನತವಾದಂಥ, ಅದನ್ನು ಕ್ಲಿಯರ್ ಮಾಡಿದ್ರು ಅಂದರೆ ಉತ್ತಮವಾದಂಥ ಪೋಸ್ಟ್ ಆಗಿದೆ. ಸೊ ಇನ್ನು CA ಯಾರು ಮಾಡಲಿಕ್ಕೆ ಆಗೋದಿಲ್ಲ, ಸೊ CS ಕೂಡ ಮಾಡ್ತಾರೆ, ಕಂಪನಿ ಸೆಕ್ರೆಟರಿಯೇಟ್. ಸೊ ಇದು ಕೂಡ ಅಷ್ಟೇ, BCom ಸೆಕೆಂಡ್ PUC ನಂತರನೂ ಕೂಡ ಮಾಡ್ಬೋದು, BCom ನಂತರನೂ ಕೂಡ ಮಾಡ್ಬೋದು. ಸೆಕೆಂಡ್ PUC ನಂತರ ಮಾಡೋದಾದರೆ ಒಂದಷ್ಟು ಪರಿಶ್ರಮ ಜಾಸ್ತಿನೇ ಬೇಕಾಗತ್ತೆ. 1 ವರ್ಷ BCom ನಂತರ ನೀವು ಮಾಡ್ತೀರಿ ಅನ್ನೋದಾದರೆ 3 ವರ್ಷ ನೀವು ಡಿಗ್ರಿ ಮಾಡಬೇಕು, ಬಟ್ 1 ವರ್ಷ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ CS ಮಾಡಬೇಕಾದ್ರೆ. ಸೊ ಅದೇ ಸೆಕೆಂಡ್ PUC ನಂತರ ಮಾಡ್ತೀರಿ ಅನ್ನೋದಾದರೆ 1 ವರ್ಷ ಆ್ಯಡ್ ಆಗುತ್ತೆ. ಈ ಮಾಹಿತಿ ನಿಮಗೆ ಮಾಹಿತಿ ಇರಲಿ. ಸೊ CS ಕುರಿತಾದಂಥ ಮಾಹಿತಿ ಏನು ಅಂತ ಅನ್ನೋದಾದರೆ, ನಿಮಗೆ CSಗಾಗಿ ಫೌಂಡೇಶನ್ ಕೋರ್ಸ್ ಮೊದಲು ಲಭ್ಯ ಇರ್ತದೆ, ಅದನ್ನು ಮಾಡಬೇಕು. 3 ವರ್ಷದ ಕೋರ್ಸ್ ಇದು. CS ಫೌಂಡೇಶನ್ ಮಾತ್ರ ಅಲ್ಲದೆ ಎಕ್ಸಿಕ್ಯೂಟಿವ್ ಅಥವಾ ಪ್ರೊಫೆಷ್ನಲ್ ಪ್ರೋಗ್ರಾಮ್ ಕೂಡ ಇದ್ದಾವೆ, ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ CS ಮಾಡೋಕ್ಕಲ್ಲದೆ ಬೇರೆ ರೀತಿಯಾದಂಥ ಕೋರ್ಸ್ಗಳಿದ್ದಾವೆ. ಯಾವ ಅಂದರೆ CMA ಅಂಥೇಳಿ. ಇದು ಏನಂದರೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕೋರ್ಸ್ ಅಂಥೇಳಿ, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ ಆಫ್ ಇಂಡಿಯಾ ಈ ಕೋರ್ಸನ್ನು ನೋಡ್ಕೊಳ್ಳೋದು, ರನ್ ಮಾಡೋದು. ಈ ಕೋರ್ಸ್ಗೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಎಂಬ ಹೆಸರು ಕೂಡ ಇದೆ. CMA ಕೋರ್ಸ್ ಸಹ ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಆ್ಯಂಡ್ ಫೈನಲ್ ಎಂಬ 3 ಹಂತಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. CA, CS ಅಥವಾ CME ಹೀಗೆ ನಿಮಗೆ ಆಪ್ಷನ್ ವೈಸ್ ಇರೋದು. ಯಾರಿಗೆ CA ಮಾಡಲಿಕ್ಕಾಗೋದಿಲ್ಲ CS ಮಾಡ್ಬೋದು, CS ಮಾಡಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ CMAನೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟು ಕೋರ್ಸ್ಗಳ ಜೊತೆಗೆ ನಿಮಗೆ ಬೇರೆ ಕೋರ್ಸ್ಗಳಿದ್ದಾವೆ. CFP ಅಂಥೇಳಿ, ಈ ಕೋರ್ಸು ಕೂಡ ಅಕೌಂಟ್ಸ್ ರಿಲೇಟೆಡ್ ಇರುವಂಥ ಕೋರ್ಸೇ. ವೆಲ್ತ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ಪ್ಲಾನಿಂಗ್, ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗ್, ಪರ್ಸನಲ್ ಫೈನಾನ್ಸ್, ಈ ಕುರಿತಾದಂಥ ತುಂಬ ಕೀನ್ ಇಂಟ್ರೆಸ್ಟ್ ಇರುವಂಥ ಈ ವಿಷಯಗಳ ಕುರಿತು ಇಂಟ್ರೆಸ್ಟ್ ಇರುವಂಥವ್ರು ಈ ಕೋರ್ಸನ್ನು ನೀವು ಆಯ್ಕೆ ಮಾಡ್ಬೋದಾಗಿದೆ. ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಎಂಬ ಕೋರ್ಸ್ ಕೂಡ ಮಾಡ್ಬೋದು. ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಆಫ್ ಇಂಡಿಯಾ ಮೀನ್ಸ್ FPSB ಈ ಕೋರ್ಸನ್ನು ರನ್ ಮಾಡೋದು. ಇದರ ಜೊತೆಗೆ ನಿಮಗೆ ಮತ್ತೊಂದು ಪದವಿ ರೀತಿಯಾದಂಥ ಕೋರ್ಸ್ ಇದೆ, BAF ಅಂಥೇಳಿ, ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಕೋರ್ಸ್ ಕಲಿತ್ರೆ ನಿಮಗೆ ಆಗುವಂಥ ಅನುಕೂಲ ಕಾಸ್ಟ್ ಅಕೌಂಟಿಂಗ್, ಟ್ಯಾಕ್ಸ್, ಆಡಿಟಿಂಗ್, ಬಿಸ್ನೆಸ್ ಲಾ, ಎಕನಾಮಿಕ್ಸ್, ಹೀಗೆ ಬೇರೆ ವಿಷಯಗಳನ್ನೆಲ್ಲನೂ ಕೂಡ ಕಲಿಬೋದು. ಅದರ ಜೊತೆಗೆ ಅದೇ ವಿಷಯದ ಆಧಾರದ ಮೇಲೆ ನಿಮಗೆ ಜಾಬ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಬ್ಯಾಚುಲರ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್, ಈ ರೀತಿ ಬೇರೆ ಕೋರ್ಸ್ಗಳೆಲ್ಲವೂ ಕೂಡ ಇದ್ದಾವೆ. ಈ ಕೋರ್ಸ್ಗಳನ್ನು ಕೂಡ ಮಾಡ್ಬೋದಾಗಿದೆ. ಕೇವಲ ಇಷ್ಟು ಮಾತ್ರನ ಅಕೌಂಟ್ಸ್ ಕುರಿತಾಗಿ, ಬ್ಯಾಂಕಿಂಗ್ ಸೆಕ್ಟರ್ ಕುರಿತಾಗಿ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ? ಬೇರೆ ಏನಾದರೂ ಇದೆಯಾ ಅಂದರೆ, ಸೆಕೆಂಡ್ PUC ನಂತರ ನೀವು ಬ್ಯಾಂಕಿಗೆ ಸಂಬಂಧಿಸಿದಂಥ ನೀವು
ಕೋಚಿಂಗನ್ನು ಕೂಡ ತೆಗೆದುಕೊಳ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ನಿಮಗೆ ಅವಕಾಶ ಇದೆ. ಇದರ ಜೊತೆಗೆ LLB ಮಾಡ್ಬೋದು, BCom LLB ಮಾಡ್ಬೋದು. ಅದಾದಮೇಲೆ MCom LLBನೂ ಕೂಡ ಮಾಡಲಿಕ್ಕಿದೆ. ಯಾರು ಇದರ ಜೊತೆಗೆ ಅರ್ಥಶಾಸ್ತ್ರ ಸಂಬಂಧಿಸಿದಂತೆ, ಎಕನಾಮಿಕ್ಸ್ ಸಂಬಂಧಿಸಿದಂತೆ ನೀವು ಸಪ್ರೇಟಾಗಿ ಒಂದು ಪದವಿನ ಕೂಡ ಮಾಡ್ಬೋದು, ಡಿಗ್ರಿನ ಮಾಡ್ಬೋದು. ಅಥವಾ ಇಲ್ಲ ಡಿಪ್ಲೊಮಾ ಕೋರ್ಸ್ ರೀತಿ ಮಾಡ್ತೀರಿ ಅನ್ನೋದಾದರೆ ಅದನ್ನು ಕೂಡ ಮಾಡ್ಬೋದಾಗಿದೆ. ಸಾಂಖ್ಯಿಕ ಇಲಾಖೆ ಏನಿದೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಅಥವಾ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ನಿಮಗೆ ಫೈನಾನ್ಷಿಯಲ್, ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಈ ಕುರಿತಾದಂಥ ಇಲಾಖೆಗಳಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ನೀವು ಇದರಲ್ಲೇ ಎಕ್ಸ್ಪರ್ಟೈಸ್ ಆಗ್ತಾ ಹೋದರೆ. ಇದರ ಜೊತೆಗೆ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಕೋರ್ಸ್ಗಳು ಕೂಡ ಇದ್ದಾವೆ. ಅವು ಏನು ಅಂತ ಅನ್ನೋದಾದರೆ ಲೈಬ್ರರಿ ಸೈನ್ಸ್ ಮಾಡ್ಬೋದು, ನಿಮಗೆ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು, ಅಥವಾ ಕಂಪ್ಯೂಟರ್ ಸಂಬಂಧಿಸಿದಂಥ ಕೋರ್ಸ್ಗಳನ್ನು ಕೂಡ ನೀವು ಮಾಡಲಿಕ್ಕೆ ಅವಕಾಶ ಇದ್ದಾವೆ. ಸೊ ಸೆಕೆಂಡ್ PUC ಸೈನ್ಸ್ ನಂತರ ಒಂದು ಎಲ್ರಿಗೂ ಕೂಡ ಭಾಳ ಕೀನಾಗಿ ಇಂಟ್ರೆಸ್ಟ್ ಯೋಚನೆ ಮಾಡಬೇಕಾಗಿರೋದು ಏನು ಅಂತ ಅನ್ನೋದಾದರೆ, ಒಂದು ಬ್ಯಾಂಕಿಂಗ್ ಸೆಕ್ಟರ್, ಎರಡನೇದು ಫೈನಾನ್ಷಿಯಲ್, ಮೂರನೇದು ನೀವು ಈಗ ಷೇರು ವಹಿವಾಟು ಇವುಗಳೆಲ್ಲ ಈ ಕುರಿತಾದಂಥೂ ಕೂಡ ಪ್ರತ್ಯೇಕವಾದಂಥ ಕೋರ್ಸ್ಗಳಿದ್ದಾವೆ. ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅನ್ನೋದನ್ನು ನೀವು ನೋಡಿಕೊಂಡು ಪರಿಗಣನೆ ಮಾಡಿಕೊಂಡು ಆ ಕೋರ್ಸ್ಗಳನ್ನು ನೀವು ಮಾಡ್ಬೋದು. ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಕೂಡ ಇದ್ದಾವೆ. ಸೊ ಇದು ಇಷ್ಟು ಮಾತ್ರ ಬೇಸಿಕ್ಸ್ ಹೇಳಿರೋದು. ಸೊ ಮುಂದೆ ಸ್ಪೆಷಲೈಸೇಷನ್ ಆಗಿ ಯಾವ್ಯಾವ ಕೋರ್ಸ್ ಮಾಡ್ಬೋದು, ಎಷ್ಟು ಇದಕ್ಕೆ ಫೀಸ್ ಆಗುತ್ತೆ, ಯಾವ ಕಾಲೇಜ್ ಒಳ್ಳೆಯದು, ಹೇಗೆ ನೀವು ಗೌರ್ಮೆಂಟ್ ಸೀಟ್ಸ್ ತೊಗೋಬೇಕಾಗತ್ತೆ, ಯಾವ ಕಾಲೇಜ್ಗಳು ಯಾವ ಸಿಟಿಗಳಲ್ಲಿ ಎಂತೆಂಥ ಕಾಲೇಜ್ ಹೋದರೆ ಒಳ್ಳೆಯದು, ಸ್ಕಾಲರ್ಶಿಪ್ಗಳು ಹೇಗೆ ಸಿಗುತ್ತೆ, ಈ ಕುರಿತಂಥ ಪ್ರತ್ಯೇಕ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಮಾಹಿತಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಸೆಕೆಂಡ್ PUC ಕಾಮರ್ಸ್ ನಂತರ ಮುಂದೇನು ಅಂತೇಳಿ ಈ ಮಾಹಿತಿ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ನ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.